25-26 ಎಸ್. ಇವತ್ತು 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಲ್ಲಿರ್ತಕ್ಕಂಥ ಒಂದು LBAನ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರನ್ನು ನೋಡೋಣ. ಸೊ 15 ಅಂಕ ಪಠ್ಯದಿಂದಿದ್ದಾವೆ, 5 ಅಂಕ ಮರುಸಿಂಚನದಿದ್ದಾವೆ. ಟೋಟಲಿ 20 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ. ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಪ್ರೊವೈಡ್ ಮಾಡ್ತೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ವಿಡಿಯೋ ಹೇಗಿದೆ ಅನ್ನೋದನ್ನು ನೋಡಿ. PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಪಡ್ಕೊಳ್ಬೋದು. ಸೊ ಫಸ್ಟ್ ನೋಡ್ಕೊಂಡು ಬರೋಣ ಬ್ಲೂ ಪ್ರಿಂಟ್ ಹೇಗಿದೆ ಅಂತ. ಉದ್ದಿಷ್ಟಗಳನ್ನು ನೋಡೋದಾದರೆ ಸ್ಮರಣೆಗೆ 6 ಅಂಕ, ತಿಳಿವಳಿಕೆಗೆ 9, ಅನ್ವಯಕ್ಕೆ 5, ಒಟ್ಟಾರೆ 20. ಪ್ರಶ್ನಾನುಸಾರ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರಗಳು 9 ಅಂಕ, ಕಿರು ಉತ್ತರಗಳು 2 ಅಂಕದ್ದು 4 ಅಂಕ, ದೀರ್ಘ ಉತ್ತರ 3 ಮತ್ತು 4 ಅಂಕದ್ದು 7 ಅಂಕ, ಒಟ್ಟಾರೆಯಾಗಿರ್ತಕ್ಕಂಥ 20 ಅಂಕಗಳ ವೇಟೇಜ್ ಇದೆ. ಇನ್ನು ಕಠಿಣತೆಯ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭದಿಂದ 6 ಅಂಕ ಇದ್ದಾವೆ, ಸಾಧಾರಣದಿಂದ 10 ಅಂಕ, ಕಠಿಣದಿಂದ 4 ಅಂಕ, ಒಟ್ಟಾರೆ 20 ಅಂಕ. ಇನ್ನು ಪಾಠಾಧಾರಿತ ಮೌಲ್ಯಾಂಕನ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ. ಸೊ ಪ್ರಶ್ನೆ ಪತ್ರ ಈ ಥರ ಬರ್ತದೆ. ಸೊ ಫಸ್ಟ್ ಪಾರ್ಟಲ್ಲಿ ಪಠ್ಯ ಪ್ರಶ್ನೆಗಳು ಬರ್ತವೆ, ಸೆಕೆಂಡ್ ಪಾರ್ಟಲ್ಲಿ ಮರುಸಿಂಚನದ ಕ್ವಶನ್ಸ್ಗಳನ್ನೇ ಇರ್ತದೆ. ಸೊ ನಾನು ನಿಮ್ಗೆ ಡೈರೆಕ್ಟಾಗಿ ಕೀ ಆನ್ಸರ್ಗಳ ಪೇಜ್ಗೆ ಕರ್ಕೊಂಡು ಹೋಗ್ತೀನಿ. ಪಾಠ ಆಧಾರಿತ ಮೌಲ್ಯಾಂಕನ LBA ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಮರುಸಿಂಚನದಲ್ಲಿ ಭಾರತಕ್ಕೆ ಜಲಮಾರ್ಗದ ಶೋಧನೆ. ಮಾದರಿ ಉತ್ತರ ಪತ್ರಿಕೆ ಅಂಕಗಳು 20 ಇರ್ತಕ್ಕಂಥದ್ದು, ಪಠ್ಯ ವಿಭಾಗದ 15 ಇದ್ದಾವೆ. ಸಮಯ ಬರಲಿಕ್ಕೆ ಒಂದು 40 ನಿಮಿಷಗಳು ಇನಫ್ ಆಗ್ತದೆ. ಎಸ್. ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕಾಗಿತ್ತು. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 1, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಡ್ಯಾಶನ್ನು ಕರೆಯುತ್ತಾರೆ ಅಂತ ಕೇಳಿದರು. ಎ ರೋಮ್, ಬಿ ಕಾನ್ಸ್ಟಾಂಟಿನೋಪಲ್, ಸಿ ಪ್ಯಾರಿಸ್, ಡಿ ರಿಯಾದ್. ಸೊ ದ ಆನ್ಸರ್ ಈಸ್ ಬಿ ಕಾನ್ಸ್ಟಾಂಟಿನೋಪಲ್. ಪ್ರಶ್ನೆ 2, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದವನು ಅಂತ ಕೇಳಿದರು. ಎ ವಾಸ್ಕೋಡಿಗಾಮ, ಬಿ ಡೂಪ್ಲೆ, ಸಿ ಆರ್ಡ್, ಡಿ ಅಲ್ಬುಕರ್ಕ್. ಸೊ ದ ರೈಟ್ ಆನ್ಸರ್ ಈಸ್ ವಾಸ್ಕೋಡಿಗಾಮ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆಗಳನ್ನ ಕೇಳಿತ್ತು. ಪ್ರಶ್ನೆ 4, 3ನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ಅದು ಪ್ಯಾರಿಸ್ ಒಪ್ಪಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತ ಕೇಳಿದರು. ಸೊ ದ ಪಾಂಡಿಚೇರಿ ಇಸ್ ದಿ ಆನ್ಸರ್. ಇನ್ನು ಥರ್ಡ್ ಮೇನ್ಸಲ್ಲಿ ಏನು ಮಾಡಿದ್ದೀವಿ, 2 ಕ್ವಶನನ್ನು ಪ್ರತಿ ಪ್ರಶ್ನೆಗೆ 2 ಅಂಕದಿಂದ ಕೇಳಿತು. ಒಟ್ಟು 4 ಅಂಕ ಇದ್ದಾವೆ. ಪ್ರಶ್ನೆ 6, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿ. ಸೊ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ವ್ಯಾಪಾರದ ಮೇಲೆ ತೀವ್ರತರವಾದ ತೆರಿಗೆಗಳನ್ನು ವಿಧಿಸ್ತಾರೆ. ಇದರಿಂದ ವರ್ತಕರಿಗೆ ಲಾಭದಾಯಕವಾಗಲಿಲ್ಲ. ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ, ದಿಕ್ಸೂಚಿ, ಸಿಡಿಮದ್ದು, ಅಸ್ಟ್ರೋಲೋಬ್ಗಳನ್ನು ಕಂಡುಹಿಡಿದರು ಅನ್ನೋದನ್ನು ಬರಿಬೇಕು. ಇನ್ನು 3ನೇ ಕಾರ್ನಾಟಿಕ್ ಯುದ್ಧದ ಫಲಿತಾಂಶಗಳೇನು ಅಂತ ಪ್ರಶ್ನೆ ಇತ್ತು. ಸೊ ಏನು ಬರಿಬೋದು, ಸರ್ ಐರ್ಕೂಟ್ ಫ್ರೆಂಚರನ್ನು ಸೋಲಿಸಿ ಬ್ಯುಸ್ಸಿಯನ್ನು ಸೆರೆ ಹಿಡಿದ. ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಂಡುಹಿಡಿತಾರೆ. ಪಾಂಡಿಚೇರಿ ಫ್ರೆಂಚರಿಗೆ ಹಿಂದಿರುಗಿಸ್ತಾರೆ. ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾಗ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ 3 ಅಂಕದ ಒಂದು ಪ್ರಶ್ನೆ ಕೇಳಿದರು. ಪ್ರಶ್ನೆ, ಮಾರ್ತಾಂಡವರ್ಮ ಡಚರನ್ನು ಹೇಗೆ ನಿಯಂತ್ರಿಸಿದ ಅಂತಕ್ಕಂಥ ಒಂದು ಪ್ರಶ್ನೆ. 1758ರವರೆಗೆ ವೈನಾಡ ಸಂಸ್ಥಾನವನ್ನು ಆಳಿದ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ. ರಾಜಧಾನಿಯನ್ನು ತಿರುವಂತನಪುರಕ್ಕೆ ಸ್ಥಳಾಂತರಿಸಿದ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದ್ದ ಡಚರನ್ನು ತಡೆಗಟ್ಟ. ಡಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದ. ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡ. ಇನ್ನು 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರ್ತಾರೆ. ಮಾರ್ತಾಂಡವರ್ಮ ಅವರನ್ನು ಹಿಮ್ಮೆಟ್ಟಿಸ್ತಾನೆ. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾಗ್ತಾರೆ ಅಂತಕ್ಕಂಥ ಬರೆದ್ರೆ ಸಾಕು. ಲಾಸ್ಟ್ 4 ಮಾರ್ಕ್ಸ್ಗೆ ನಾವು ಕ್ವಶನ್ಸ್ ಏನು ಕೇಳಿತ್ತಪ್ಪ ಅಂತಂದರೆ ಎಸ್. ಸೊ ದ ಆನ್ಸರ್ ಏನಾಗಿತ್ತಪ್ಪ ಅಂತಂದರೆ ಇದಕ್ಕೆ ಕಾರಣಗಳು ಮತ್ತು ಏನು ಬರೀಬೇಕು, ಪರಿಣಾಮಗಳನ್ನು ಬರೀಬೇಕು. ಸೊ ಕಾರಣಗಳಿತ್ತು, ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆಯ ದುರಂತ ಅಂತ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಇನ್ನು ಪರಿಣಾಮಗಳಲ್ಲಿ ಬರೀಬೇಕಾಗಿತ್ತು, ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ಬಿಟ್ಟ. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರವನ್ನು ನಡೆಸಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡಿತದ. ಮೀರ್ ಜಾಫರ್ ಕಂಪನಿಗೆ 17,70,00,000 ರೂಪಾಯಿ ನೀಡಿದ. ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗ ಲೋಭಿತನವನ್ನು ಪ್ರದರ್ಶನ ಮಾಡಿತ್ತು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಮರುಸಿಂಚನ ಭಾಗಕ್ಕೆ ಹೋಗೋಣ. ಅಲ್ಲಿ ಭಾರತಕ್ಕೆ ಜಲಮಾರ್ಗ ಶೋಧನೆ ಅಂತ ಇದೆ. ಸೊ ಇಲ್ಲಿನೂ ಕೂಡ ನಾವು 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 5 ಪ್ರಶ್ನೆ 5 ಅಂಕ.
ಪ್ರಶ್ನೆ ಸರಿಯಾದ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕಾಗಿತ್ತು. ಯುರೋಪಿಯನರನ್ನು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗ ಅನ್ವೇಷಿಸಲು ಮುಖ್ಯ ಕಾರಣ ಅಂತ ಕೇಳಿತ್ತು. ಸೊ ಆಪ್ಷನ್ ಸಿ ಸಾಂಬಾರ್ ಪದಾರ್ಥಗಳು ಮತ್ತು ರೇಷ್ಮೆ ವ್ಯಾಪಾರ ಮಾಡೋದು ಅನ್ನೋದು ಸರಿಯಾದ ಉತ್ತರ ಬರಬೇಕು. ನೆಕ್ಸ್ಟ್, ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದ ಮೊದಲ ಯುರೋಪಿಯನ್ ಯಾರು ಅಂತ ಕೇಳಿದರು. ವಾಸ್ಕೋಡಗಾಮ, ಕ್ರಿಸ್ಟೋಫರ್ ಕೊಲಂಬಸ್, ಫರ್ಡಿನಾಂಡ್ ಮೆಗಲನ್, ಮಾರ್ಕ್ ಪೋಲೋ. ಸೊ ವಾಸ್ಕೋಡಗಾಮ ಇಸ್ ದಿ ರೈಟ್ ಆನ್ಸರ್. ಇನ್ನು ಕ್ಯಾಲಿಕಟ್ನಲ್ಲಿ ವಾಸ್ಕೋಡಗಾಮ ಅವರನ್ನು ಸ್ವಾಗತಿಸಿದ ಭಾರತೀಯ ಆಡಳಿತಗಾರ ಯಾರು ಅಂತ ಕೇಳಿದರು. ಶಿವಾಜಿ, ಟಿಪ್ಪು ಸುಲ್ತಾನ್, ಜಾಮೋರಿನ್, ಕೃಷ್ಣದೇವರಾಯ. ಜಾಮೋರಿನ್ ಈಸ್ ದ ಆನ್ಸರ್. ಇನ್ನು ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವ ಮೊದಲು ಯಾವ ಗುಂಪು ಮಸಾಲೆ ವ್ಯಾಪಾರದಲ್ಲಿ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸಿತು ಅಂತ ಕೇಳಿದರು. ಅರಬ್ ವ್ಯಾಪಾರೀಸ್ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್, ಅನ್ವೇಷಣೆಯ ಯುಗ ಈ ಪದವು ಇದನ್ನು ಸೂಚಿಸ್ತದೆ ಅಂತ ಕೇಳಿತು. ಭಾರತ. ಸೊ ಆಪ್ಷನ್ ಬಿ ಯುರೋಪಿಯನ್ ದೇಶಗಳು ಸಮುದ್ರ ಮಾರ್ಗಗಳು ಮತ್ತು ಭೂ ಪ್ರದೇಶವನ್ನು ಅನ್ವೇಷಿಸುವ ಅವಧಿ ಅಂತ ಬರೆದ್ರೆ ಸಾಕು. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು 9964050759 ನನಗೆ ಜಸ್ಟ್ ವಾಟ್ಸಪ್ಗಳನ್ನು ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ